ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತ್ನಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1138 ಆಗುತ್ತೆ ಮತ್ತು ಜೂನ್ 2026ರ ಪ್ರಚಲಿತ ಘಟನೆಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದು ಮೊದಲನೇ ಭಾಗವಾಗುತ್ತೆ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಜೂನ್ 2026 ಪಾರ್ಟ್ 1 ಆಗುತ್ತೆ. ಈಗ ಆಲ್ರೆಡಿ PC ನೋಟಿಫಿಕೇಷನ್ ಆಗಿದೆ ಮತ್ತು ಇನ್ನಿತರ ಹಲವಾರು ನೋಟಿಫಿಕೇಷನ್ಗಳು ಬರೋದಿದೆ. ಸೊ ಇದೆಲ್ಲ ಭಾಳ ದಿನಗಳ ನಂತರ ನೋಟಿಫಿಕೇಷನ್ ಆಗ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಕಾಂಪಿಟೇಷನ್ ಜಾಸ್ತಿ ಇದ್ದೇ ಇರುತ್ತೆ ಮತ್ತು ಸಮಯ ಕೂಡ ಕಡಿಮೆ ಕೊಟ್ಟಿದ್ದಾರೆ. ಆದ್ದರಿಂದ ಇರೋ ಸಮಯದಲ್ಲೇ ನಾವು ಓದಬೇಕಾಗುತ್ತೆ. ಎಫರ್ಟ್ ಹಾಕಿ ಯಾವಾಗ ಟೈಮು ನಮ್ಮ ಎಫರ್ಟನ್ನು ಬೇಡುತ್ತೆ ಆವಾಗ ನಾವು ಎಫರ್ಟ್ ಹಾಕಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ KA ಪ್ಯಾಟರ್ನಲ್ಲಿ ರೆಡಿಯಾಗಿ ಅಂತ ಹೇಳ್ತಾ ಇನ್ನೂ ಹಲವಾರು ನೋಟಿಫಿಕೇಷನ್ಗಳು ಬರೋದಿದೆ ಅಂತೆ. ಈ ಸುಗ್ಗಿಯಲ್ಲೇ ನಾವು ಗೆದ್ದು ಬಿಡಬೇಕು ಅನ್ನಂಗೆ. ಸರಿ, ಚೆನ್ನಾಗಿ ಓದಿ ಎಲ್ರಿಗೂ ಒಳ್ಳೆ ಮಾರ್ಕ್ಸ್ ಬರಲಿ, ಸೆಲೆಕ್ಷನ್ ಆಗಲಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಜೂನ್ 2026ರ ಮೊದಲನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 1, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಮೇ 31, 2026ರಂದು ನಮ್ಮ ದೇಶದ ನೌಕಾಪಡೆಯ 27ನೇ ನೌಕಾಪಡೆಯ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಚೀಫ್ ಆಫ್ ದ ನೇವಲ್ ಸ್ಟಾಫ್ ಅಂತ ಕರಿತೀವಿ, CNS. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್. ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಡ್ಬೇಕು. ಹಿಂದೆ ಎಲ್ಲ ಕೇಳ್ತಾ ಇದ್ರು ಯಾರು ನೌಕಾಪಡೆಯ ಮುಖ್ಯಸ್ಥರಾಗಿ ಆಯ್ಕೆ ಆಗಿದ್ದಾರೆ ಅಂತ. ಬಟ್ ಇವಾಗ ಹೌದ್ರಿ, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ನೇಮಕಗೊಂಡಿದ್ದಾರೆ. ಬಟ್ ಅದರ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ 3-4 ಹೇಳಿಕೆ ಕೊಡ್ತಕ್ಕಂಥ ಒಂದು ಪ್ಯಾಟರ್ನನ್ನು ಕಾಣ್ತಾ ಇದ್ದೀವಿ. ಅವರು ನಮ್ಮ ದೇಶದ 27ನೇ ನೌಕಾಪಡೆಯ ಮುಖ್ಯಸ್ಥರು. ಅವರು ಮೇ 31, 2026ರಂದು ಅಧಿಕಾರವನ್ನು ವಹಿಸಿಕೊಂಡ್ರು. ಸೊ ಹೀಗೆ ಒಂದಷ್ಟು ಹೇಳಿಕೆಗಳನ್ನ. ಅವರ ಹಿಂದೆ ಯಾರು ನೌಕಾಪಡೆಯ ಮುಖ್ಯಸ್ಥರಾಗಿದ್ದರು ಅಂತ ಕೇಳಬಹುದು. ಬನ್ನಿ ಹಾಗಾದರೆ ಇದನ್ನು ಆಲ್ರೆಡಿ ಕಳೆದ ಮೇಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅವರ ಆಯ್ಕೆ ಆದಾಗ ಈಗ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಮಾತಾಡ್ತಾ ಇದ್ದೀವಿ. 27th ಚೀಫ್ ಆಫ್ ದ ನೇವಲ್ ಸ್ಟಾಫ್. ಹಾಗಾಗಿ ಇಲ್ಲಿ ಏನು ಗಮನಿಸ್ಬೇಕಂದ್ರೆ ಕರೆಂಟ್ ಅಫೇರ್ಸನ್ನು ನಾವು ಕೇವಲ ಎಕ್ಸಾಮ್ ಆರಂಭ ಆದಾಗ ಅಥವಾ ಎಕ್ಸಾಮ್ ನೋಟಿಫಿಕೇಶನ್ ಆದಾಗ 1 ತಿಂಗಳಲ್ಲಿ ಎಲ್ಲ ಮ್ಯಾಗ್ಝಿನ್ಗಳನ್ನು, ಎಲ್ಲ ಕರೆಂಟ್ ಅಫೇರ್ಸನ್ನು, ಎಲ್ಲ ನ್ಯೂಸ್ ಪೇಪರ್ಗಳನ್ನ ರಿವೈಸ್ ಮಾಡಿದರೆ ಸಾಕು ಒಂದ್ಸಲ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ, ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಮನುಷ್ಯನ ನೆನಪಿನ ಶಕ್ತಿಗೂ ಒಂದು ಲಿಮಿಟೇಷನ್ ಇದೆ. ಈ ವಿಚಾರಗಳು ಮತ್ತೆ ಪದೇ 2-3 ಸಲ ನಮಗೆ ಬಂದು ಹೋದಾಗ ಅವಾಗ ಮೈಂಡಲ್ಲಿ ನೆನಪಿಡ್ತಕ್ಕಂಥದ್ದು ಕಾಮನ್. ಒಂದೇ ಸಲಕ್ಕೆ ಎಲ್ಲವನ್ನ ನಾವು ತಿಳ್ಕೊಳ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಹಾಗಾಗಿ ನೋಡಿ, ಹಿಂದೆ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ನಮ್ಮ ದೇಶದ ನೌಕಾಪಡೆಯ ಮುಖ್ಯಸ್ಥರಾಗಿ ಆಯ್ಕೆ ಆಗಿದ್ದಾರೆ ಅಂದಾಗ ಒಂದ್ಸಲ ಮಾತಾಡಿದ್ವಿ. ಈಗ ಅವರು ಅಧಿಕಾರವನ್ನು ಸ್ವೀಕರಿಸಿದಾಗ ಮತ್ತೊಂದು ಸಲ ರಿವೈಸ್ ಆಗ್ತಾ ಇದೆ, ಅಥವಾ ಇನ್ಯಾವುದೋ ಸುದ್ದಿಗೆ ಬಂದಾಗ ಇನ್ನೊಂದ್ಸಲ ರಿವಿಷನ್ ಆಗ್ತಕ್ಕಂಥದ್ದು ಸಾಮಾನ್ಯ. ಆಗ ನೆನಪಿರುತ್ತೆ. ನೌಕಾಪಡೆ ಕೃಷ್ಣ ಸ್ವಾಮಿನಾಥನ್ ಅಧಿಕಾರ ಸ್ವೀಕಾರ. ಕೆಲವೊಬ್ರು ಹೇಳ್ಬೋದು, ಇಲ್ಲ ಸರ್ ನಾವು ಒಂದೇ ತಿಂಗಳಲ್ಲಿ ಎಲ್ಲ ಓದಿ ನೆನಪಿಟ್ಕೊಳ್ತೀವಿ ಅಂದರೆ ವೆಲ್ ಆ್ಯಂಡ್ ಗುಡ್. ಹಾಗಾಗಿ ನನ್ನ ಅನಿಸಿಕೆಯಲ್ಲಿ, ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಯಾವಾಗಲೂ 2-3 ಸಲ ರಿಪೀಟ್ ಆದಷ್ಟು ನೆನಪಿನ ಶಕ್ತಿ ಜಾಸ್ತಿ ಇರುತ್ತಂತ ನನಗೆ ಪ್ರೂವ್ ಆಗಿದೆ. ನನಗೆ ಯಾವಾಗ ಎಕ್ಸಾಮು ಬರೆಯೋಕ್ಕೆ ಹೋದಾಗ ಒಂದು ವಾರದಿಂದ ಓದಿದ್ದಕ್ಕೂ ಆ ಸೆಮಿಸ್ಟರ್ ಆರಂಭ ಆದಾಗಲಿಂದ ಚೆನ್ನಾಗಿ ಓದಿದ್ದಕ್ಕೂ ಮಾರ್ಕ್ಸ್ ವ್ಯತ್ಯಾಸ ನೋಡಿದ್ದೀನಿ ನಾನು, ಅಥವಾ CET ಎಕ್ಸಾಮ್ಗಳಾಗಿರ್ಬೋದು. ಹಾಗಾಗಿ ನನ್ನ ಮೆಥಡಲ್ಲಿ ನಾನು ಹೇಳ್ತಾ ಇದ್ದೀನಿ. ಕೆಲವರಿಗೆ ಅದು ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು, ಅವರವರು ಕೆಪಾಸಿಟಿ. ಓಕೆ, ಕಡಲ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿ ಕಾರ್ಯಾಚರಣೆಯ ಸನ್ನದ್ಧತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ಪದಗ್ರಹಣ ಮಾಡಿರ್ತಕ್ಕಂಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಹೇಳಿದರು. ನವದೆಹಲಿಯ ನೌಕಾಸೇನೆಯ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಪ್ರಾದೇಶಿಕ ಭದ್ರತೆಯು ಸವಾಲು, ಸಂಕೀರ್ಣ ಮತ್ತು ಅನಿರೀಕ್ಷಿತವಾಗಿದ್ದು ದೇಶದ ಭದ್ರತೆ ಮತ್ತು ಆರ್ಥಿಕ ಹಿತಾಸಕ್ತಿ ದೃಷ್ಟಿಯಿಂದ ಕಾರ್ಯಾಚರಣೆಗೆ ಸನ್ನದ್ಧವಾಗಿರಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಇದುವರೆಗೂ ನೌಕಾಸೇನೆಯ ಮುಖ್ಯಸ್ಥರಾಗಿದ್ದ ದಿನೇಶ್ ಕುಮಾರ್ ತ್ರಿಪಾಠಿ ನಿವೃತ್ತರಾಗಿದ್ದು ಈಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಹೊಸ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರು ನೌಕಾಪಡೆಯ ಪಶ್ಚಿಮ ಕಮಾಂಡನ್ನು ಮುನ್ನಡೆಸ್ತಾ ಇದ್ರು. 3ನೇ ಹೇಳಿಕೆ ಏನು ಬರ್ಬೋದು? ಸೊ ಕೃಷ್ಣ ಸ್ವಾಮಿನಾಥನ್ ಅವರಿಗಿಂತಲೂ ಹಿಂದೆ ದಿನೇಶ್ ಕೆ ತ್ರಿಪಾಠಿರವರು ನಮ್ಮ ನೌಕಾಪಡೆಯ ಮುಖ್ಯಸ್ಥರಾಗಿದ್ದರು. ಸೊ 3 ಹೇಳಿಕೆ ಸರಿಯಾಗಿದ್ದಾವೆ. ಒಂಚೂರು ಬದಲಾವಣೆ ಮಾಡಿ 1-2 ಹೇಳಿಕೆ ತಪ್ಪು ಕೊಟ್ಟರು ಕೊಡ್ಬೋದು.
ಇನ್ನೊಂದು ಗಮನಿಸಬೇಕು, ಕೃಷ್ಣ ಸ್ವಾಮಿನಾಥನ್ ಅವರು ನಮ್ಮ ಬೆಂಗಳೂರಿನವರು. ಬೆಂಗಳೂರಿನ ಬಿಷಪ್ ಕಾಟನ್ ಬಾಲಕರ ಶಾಲೆಯಲ್ಲಿ ಓದಿದ್ರು, ಜೊತೆಗೆ ವಿಜಯಪುರದ ಸೈನಿಕ ಶಾಲೆಯಲ್ಲೂ ವ್ಯಾಸಂಗ ಮಾಡಿದ್ರು. ಅಡ್ಮಿರಲ್ ಸ್ವಾಮಿನಾಥನ್ ಟೇಕ್ಸ್ ಚಾರ್ಜ್ ಎಸ್ ಎ 27th ಚೀಫ್ ಆಫ್ ದ ನೇವಿ. ಹಾಗಾದ್ರೆ ಭಾರತೀಯ ಸಶಸ್ತ್ರ ಪಡೆಗಳ 4 ಮುಖ್ಯಸ್ಥರೇನಿರ್ತಾರೆ, ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್, ಅವರು ಕೂಡ ಅಧಿಕಾರವನ್ನು ಸ್ವೀಕರಿಸಿದರೆ NS ರಾಜಸುಬ್ರಹ್ಮಣ್ಯರವರು. ಸೊ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಮುಗಿದಿತ್ತು, ಅವರ ಸ್ಥಾನಕ್ಕೆ NS ರಾಜಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಮುಂದೆ ಪ್ರಶ್ನೆ ಇದೆ, ಹೇಳ್ತೀನಿ ನಾನು. ಮತ್ತು ಭೂಸೇನೆ ಮುಖ್ಯಸ್ಥರಾಗಿ ಜನರಲ್ ಉಪೇಂದ್ರ ದ್ವಿವೇದಿ ಅವರು, ಹಾಗೂ ಈಗ ನೌಕಾಸೇನೆಯ ನೂತನ ಮುಖ್ಯಸ್ಥರಾಗಿ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು, ಮತ್ತು ನಮ್ಮ ವಾಯುಸೇನೆಯ ಮುಖ್ಯಸ್ಥರಾಗಿ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ಇದ್ದಾರೆ. ಇಲ್ಲಿ ನೌಕಾಸೇನೆಯ ಮುಖ್ಯಸ್ಥರಾಗಿ ಈಗ 27ನೇರವರು ಕೃಷ್ಣ ಸ್ವಾಮಿನಾಥನ್ ಅವರಂತ ಏನು ಹೇಳಿದ್ವಿ, 31 ಮೇ 2026 ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವ್ರಕ್ಕಿಂತ ಹಿಂದೆ 26ನೇರವರು ದಿನೇಶ್ ಕುಮಾರ್ ತ್ರಿಪಾಠಿರವರು, ಅವ್ರಕ್ಕಿಂತ ಹಿಂದೆ R ಹರಿಕುಮಾರ್ ಅವರು, ಅದಕ್ಕಿಂತ ಮೊದಲು ಕರಮ್ವೀರ್ ಸಿಂಗ್ ಅವರು. ಅಟ್ಲೀಸ್ಟ್ ಒಂದು 4-5 ಜನ ಹಿಂದಿನವ್ರನ್ನ ನೆನಪಿಟ್ಟಿದ್ರು. ಓಕೆ, ನಾ ಹೇಳ್ತಾ ಇದ್ದೆ ಆಲ್ರೆಡಿ, ಮೇ 2026 ಪಾರ್ಟ್ 2 ಅಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಸರ್ಕಾರವು ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ನೌಕಾಪಡೆಯ ಮುಂದಿನ ಮುಖ್ಯಸ್ಥರನ್ನಾಗಿ ನೇಮಿಸಿದೆ ಅಂತ ನೋಡಿದ್ವಿ. ಈಗ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ನೋಡ್ತಾ ಇದ್ವಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಜೂನ್ 2026 ಪಾರ್ಟ್ 1 ಕ್ವಶನ್ ನಂಬರ್ 2. ಜನರಲ್ NS ರಾಜಾ ಸುಬ್ರಹ್ಮಣಿ ಅವರು ಮೇ 31, 2026 ಭಾರತದ 3ನೇ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ನೋಡಿ, ಅಗೇನ್ ಮೇ 31, 2026 ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ CDS ಆಗಿ, 3ನೇ CDS ಆಗಿ ಜನರಲ್ NS ರಾಜಾ ಸುಬ್ರಹ್ಮಣಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಜನರಲ್ NS ರಾಜಾ ಸುಬ್ರಹ್ಮಣಿ ಅಜ್ಯೂಮ್ಡ್ ಚಾರ್ಜಸ್ ಇಂಡಿಯಾಸ್ 3rd ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಆನ್ ಮೇ 31, 2026. ಅಗೇನ್ 3 ಹೇಳಿಕೆ ಬರ್ಬೋದು, ಅಥವಾ 4 ಹೇಳಿಕೆ ಬರ್ಬೋದು, ಅಥವಾ 5 ಹೇಳಿಕೆ ಬರ್ಬೋದು. ಇವತ್ತು ಕಾಂಪಿಟಿಷನ್ ಜಾಸ್ತಿ ಆಗ್ತಾ ಇದೆ. 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಹೆಚ್ಚಿನ ಜನ ಬರೀತಾರೆ. ನಾನು ನೆನ್ನೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಹಳೆ ಹುಲಿಗಳು ಮತ್ತೆ ರೆಡಿ ಆಗ್ತಾ ಇದ್ದಾವೆ. ಹಾಗಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ನಾವು ಹೊಸಬ್ರನ್ನು ಭಯ ಪಡುವ ಅವಶ್ಯಕತೆನೂ ಇಲ್ಲ. ಸರಿಯಾಗಿ ಎಫರ್ಟ್ ಹಾಕಿ ಈ 55 ದಿನ ಓದಿದ್ರೂ ಸಾಕು, ಎಷ್ಟೋ ಕ್ಲಿಯರ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಮಗೆ ಗೊತ್ತಿರಲ್ಲ ನಾವು ಎಲ್ಲೆಲ್ಲಿ ಏನೇನು ಮಾಹಿತಿಯನ್ನು ಕಲೆ ಹಾಕಿ ನಮ್ಮ ತಲೆಯಲ್ಲಿ ತುಂಬ್ಕೊಂಡಿದ್ದೀವಿ. ಡಿಗ್ರಿ ಓದಬೇಕಾದ್ರೆ, PUC ಓದಬೇಕಾದ್ರೆ, ಅಥವಾ SLC ಓದಬೇಕಾದ್ರೆ ಏನೇನು ಓದಿದ್ದೀವೋ, ಏನೇನು ನಮ್ಮ ತಲೆಯಲ್ಲಿ ಕುಂತಿದೆ ಯಾರಿಗೆ ಗೊತ್ತು ಅಲ್ವಾ? ಹಾಗಾಗಿ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ಸುಮ್ಮನೆ ಒಂದಷ್ಟು ಹೇಳಿಕೆಗಳನ್ನ ಕ್ರಿಯೇಟ್ ಮಾಡೋಣ. ಇತ್ತೀಚೆಗೆ ನಮ್ಮ ಭಾರತದ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿ ಆಯ್ಕೆಯಾಗಿರ್ತಕ್ಕಂಥ NS ರಾಜಾ ಸುಬ್ರಹ್ಮಣಿ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು. ಹಾಗಾದರೆ ಭಾರತದ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಫಸ್ಟ್ ಒನ್, NS ರಾಜಾ ಸುಬ್ರಹ್ಮಣಿ ಅವರು 3ನೇ CDS ಆಗಿದ್ದಾರೆ. 2ನೇ ಹೇಳಿಕೆ, ಮೊದಲ CDS ಯಾರು ಅಂದರೆ ಅನಿಲ್ ಚೌಹಾಣ್ ಅವರು ಅಂತ ಕೊಡ್ಬೋದು. 3ನೇ ಹೇಳಿಕೆ, 2ನೇ CDS ಎಂದರೆ ಬಿಪಿನ್ ರಾವತ್ ಅವರು ಅಂತ ಕೊಡ್ಬೋದು, ಹೇಳಕ್ಕಾಗಲ್ಲ. 4ನೇದು, ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಎನ್ನುವ ಹುದ್ದೆಯು ನೇರವಾಗಿ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಬರುತ್ತದೆ ಅಂತ ಕೊಡ್ಬೋದು. ನೋಡಿ ಕನ್ಫರ್ಮ್ ಮಾಡ್ಕೋಬೇಕು, ರಕ್ಷಣಾ ಮಂತ್ರಿಗಳ ಅಡಿಯಲ್ಲಿ ಬರುತ್ತಾ ಅಥವಾ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಬರುತ್ತಾ ಅಥವಾ ಅಲ್ವಾ? ಸೊ ಈ ಥರ ಹೇಳಿಕೆಗಳನ್ನ ಕ್ರಿಯೇಟ್ ಮಾಡ್ಬೋದು. ಹಿಂದೆ ಇತ್ತು, ನೇರವಾಗಿ ಕೇಳ್ತಾ ಇದ್ರಿ ಯಾರು ಇತ್ತೀಚೆಗೆ ಭಾರತದ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಬಟ್ ಇವತ್ತು ಸ್ವಲ್ಪ ಚೇಂಜ್ ಆಗಿದೆ, ಹಾಗಾಗಿ ಅದಕ್ಕೆ ತಕ್ಕಂತೆ ರೆಡಿ ಆಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ರಾಜಾ ಸುಬ್ರಹ್ಮಣಿ ನೂತನ CDS. ಮಹತ್ವಾಕಾಂಕ್ಷೆಯ ಸೇನೆಯ ನಿಯೋಜಿತ ವ್ಯವಸ್ಥೆ ಸ್ಥಾಪಿಸುವುದು ಪ್ರಾಥಮಿಕ ಆದ್ಯತೆಯಾಗಿರಲಿದೆ ಎಂದು ರಕ್ಷಣಾ ಪಡೆಗಳ ನೂತನ ಮುಖ್ಯಸ್ಥರಾಗಿರುವ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಎಂದು ಕರೆಯುವ ನೂತನ ಹುದ್ದೆ ಏನಿದೆ ನಮ್ಮ ದೇಶದಲ್ಲಿ, ಆ ಹುದ್ದೆಯ 3ನೇ CDS ಆಗಿ ಲೆಫ್ಟಿನೆಂಟ್ ಜನರಲ್ ರಿಟೈರ್ಡ್ NS ರಾಜಾ ಸುಬ್ರಹ್ಮಣಿ ಅವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಅವರು ಈ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ರು. ನವದೆಹಲಿಯಲ್ಲಿ CDS ಆಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು, 3 ಸೇನಾಪಡೆಗಳನ್ನು ಮತ್ತಷ್ಟು ಬಲಪಡಿಸಲು ಕ್ರಮ ಕೈಗೊಳ್ಳಲಾಗುವುದು.
ಹಾಲಿ CDS ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಮೇ 30ರಂದು ಕೊನೆಗೊಂಡಿದ್ದು. ಜನರಲ್ ಸುಬ್ರಹ್ಮಣ್ಯ ಅವರು ಈಗ ಅವರ ಸ್ಥಾನಕ್ಕೆ ಬಂದಿದ್ದಾರೆ. ಹಾಗಾದರೆ ಎರಡನೇರವರು ಅನಿಲ್ ಚೌಹಾಣ್ ಅವರು, ಮೂರನೇರವರು ರಾಜಾ ಸುಬ್ರಹ್ಮಣ್ಯ ಅವರು. ಫಸ್ಟ್ CDS ಹುದ್ದೆ ಸ್ಥಾಪನೆ ಆದಾಗ ಆ ಒಂದು ಸ್ಥಾನಕ್ಕೆ ಬಂದಿದ್ದಂಥವರು ಬಿಪಿನ್ ರಾವತ್ ಅವರು. ಆದರೆ ದುರದೃಷ್ಟವಶಾತ್ ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ಮರಣವನ್ನು ಹೊಂದಿದ್ದಾರೆ. General Subramani takes charge as a CDS. ಸೇಮ್ ಅಗೇನ್ ಆರ್ಮ್ಡ್ ಫೋರ್ಸಸ್ ಮುಖ್ಯಸ್ಥರು ಯಾರ್ಯಾರಿದ್ದಾರೆ ನೋಡಿ ಇನ್ನೊಮ್ಮೆ. ಮತ್ತು ಬಿಪಿನ್ ರಾವತ್ ಅವರು 1 ಜನವರಿ 2020 ನಮ್ಮ ದೇಶದಲ್ಲಿ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಅಂತಕ್ಕಂಥ ಹೊಸ ಹುದ್ದೆಯನ್ನು ಏನು ರಚನೆ ಮಾಡುತ್ತೆ ಕೇಂದ್ರ ಸರ್ಕಾರ. 3 ಪಡೆಗಳ ಕೋಆರ್ಡಿನೇಷನ್, 3 ಪಡೆಗಳು, ಒಂದು ಭೂಸೇನೆ, ನೌಕಾಸೇನೆ, ವಾಯುಸೇನೆ. ಈ 3 ಪಡೆಗಳಲ್ಲಿ ಒಂದು ಕೋಆರ್ಡಿನೇಷನ್ ತರೋದಕ್ಕೆ ಮತ್ತು ರಕ್ಷಣಾ ಸಚಿವರು ಹಾಗೂ ಪ್ರಧಾನಮಂತ್ರಿಗಳೊಂದಿಗೆ ನೇರವಾಗಿ ರಕ್ಷಣಾ ಪಡೆಗಳ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಒಂದು ಸಂಪರ್ಕ ಕೊಂಡಿಯಂತೆ ಕಾರ್ಯನಿರ್ವಹಿಸಲು ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಅಂತಕ್ಕಂಥ ಹೊಸ ಹುದ್ದೆಯನ್ನು 2020 ಜನವರಿ 1ರಂದು ರಚನೆ ಮಾಡುತ್ತೆ. ಮತ್ತು ಆ ಒಂದು ಹುದ್ದೆಗೆ ಜನರಲ್ ಬಿಪಿನ್ ರಾವತ್ ಅವರನ್ನೇ ಮೊಟ್ಟ ಮೊದಲ ಮುಖ್ಯಸ್ಥರನ್ನಾಗಿ ನೇಮಿಸುತ್ತೆ. ಅದಾದಮೇಲೆ ಅನಿಲ್ ಚೌಹಾಣ್ ಅವರು 2ನೇ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಆಗಿ ಮತ್ತು NS ರಾಜಾ ಸುಬ್ರಹ್ಮಣ್ಯ ಅವರು 3ನೇ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಯಾವಾಗ ರಾಜಾ ಸುಬ್ರಹ್ಮಣ್ಯ ಅವರು ಈ ಒಂದು ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಆಗಿ ಆಯ್ಕೆಗೊಂಡಿದ್ರು ಆಗ ಮೇ 2026 ಪಾರ್ಟ್ 2 ಅಲ್ಲಿ ಮಾತಾಡಿದ್ವಿ, ಕ್ಲಾಸ್ ನಂಬರ್ 1117ನಲ್ಲಿ. ಈಗ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ, ಹಾಗಾಗಿ ಮತ್ತೊಮ್ಮೆ ಜೂನಲ್ಲಿ ಕೂಡ ಮಾತಾಡ್ತಾ ಇದ್ದೀವಿ. ಹೀಗೆ ಒಂದು ವಿಚಾರ 3-4 ಬಾರಿ ರಿಪೀಟ್ ಆದಾಗ ಮಾತ್ರ ನೆನಪಿರೋಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ 1 ವರ್ಷದ ಕರೆಂಟ್ ಅಫೇರ್ಸ್ ಓದಿ ಅಂತ ಹೇಳೋದು. 1 ವರ್ಷದ ಕರೆಂಟ್ ಅಫೇರ್ಸ್ ಯಾಕೆ ಓದಬೇಕಂದ್ರೆ ರಿಪಿಟೇಷನ್ ಆಗಿ ನೆನಪಿಡೋ ಶಕ್ತಿ ಬರುತ್ತೆ ಅಂತ ಅಷ್ಟೇ ಇರೋದು. ಇನ್ನು ಕ್ವಶನ್ ನಂಬರ್ 3, ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ವ್ಯವಸ್ಥೆಯನ್ನು ಪಡೆಯಲು ವಿಯೆಟ್ನಾಂ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ಭಾರತವು ಅಧಿಕೃತವಾಗಿ ದೃಢಪಡಿಸಿದೆ. ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಕನ್ಫರ್ಮ್ ದಟ್ ವಿಯೆಟ್ನಾಂ ಹ್ಯಾಸ್ ಸೈನ್ಡ್ ಅನ್ ಅಗ್ರಿಮೆಂಟ್ ಟು ಅಕ್ವೈರ್ ದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಸಿಸ್ಟಮ್. ಇಲ್ಲಿ ಒಂದು ಗಮನ ಹರಿಸಬೇಕು, ಬ್ರಹ್ಮೋಸನ್ನು ಯಾವ ದೇಶಗಳು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾವೆ ಅಂತಕ್ಕಂಥದ್ದು. ಮೊದಲ ದೇಶ ಯಾವುದು, 2ನೇ ದೇಶ ಯಾವುದು, 3ನೇ ದೇಶ? ಯಾಕಂದರೆ ಇದು 3ನೇ ದೇಶವಂತೆ ವಿಯೆಟ್ನಾಂ. ಬ್ರಹ್ಮೋಸ್ ನಮಗೂ ಕೊಡಿ ಅಂತ ನಮ್ಮ ಭಾರತದೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾರೆ, 3ನೇ ದೇಶವಾಗಿದೆ. ಹಾಗಾದರೆ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಮುಂದಾದ ವಿಯೆಟ್ನಾಂ. ಭಾರತದ ಅತ್ಯಾಧುನಿಕ ತಂತ್ರಜ್ಞಾನದ ಸ್ವದೇಶಿ ನಿರ್ಮಿತ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಖರೀದಿಗೆ ವಿಯೆಟ್ನಾಂ ಮುಂದಾಗಿದೆ. ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಬಳಿಕ ಇದು 3ನೇ ದೇಶವಾಗ್ತಾ ಇದೆ. ಉಳಿದಿರ್ತಕ್ಕಂಥ 2 ದೇಶಗಳು ಯಾವ್ಯಾವು? ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್. ಈಗ ವಿಯೆಟ್ನಾಂ. ಆಸಿಯಾನ್ ದೇಶಗಳ ಜೊತೆಗಿನ ಬಂಧವನ್ನು ಬಲಗೊಳಿಸಲು ಭಾರತ ಬದ್ಧವಾಗಿದೆ. ಸ್ನೇಹಪರ ದೇಶಗಳ ಜೊತೆ ರಕ್ಷಣಾ ತಂತ್ರಜ್ಞಾನ ಹಂಚಿಕೊಳ್ಳಲು ಬಯಸುತ್ತದೆ ಎಂದು ನಮ್ಮ ದೇಶ ಹೇಳ್ತಾ ಇದೆ. ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ್ದ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಸುವ ಕುರಿತು ಮಾತುಕತೆ ನಡೆಸಿದ್ರು. 66.49 ಸಾವಿರ ಕೋಟಿ, ಸುಮಾರು 700 ಮಿಲಿಯನ್, ಎಷ್ಟು ಅಮೌಂಟ್ ಅಂತ ಏನು ಬೇಡ ಸದ್ಯಕ್ಕೆ. ಓಕೆ, ಕಳೆದ ಮಾರ್ಚ್ ತಿಂಗಳಲ್ಲಿ ಇಂಡೋನೇಷ್ಯಾ ಕೂಡ ಬ್ರಹ್ಮೋಸ್ ಖರೀದಿಗೆ ಒಪ್ಪಂದ ಕೊಟ್ಟಿತ್ತು. ಓಕೆ, ಬ್ರಹ್ಮೋಸ್ ವಿಯೆಟ್ನಾಂ ಜೊತೆ ಒಪ್ಪಂದ ಪೂರ್ಣ. ಬ್ರಹ್ಮೋಸ್ ಕ್ಷಿಪಣಿಗಳನ್ನು ವಿಯೆಟ್ನಾಂ ಖರೀದಿಸಲಿದ್ದು ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹಿಂದೆ ಫಿಲಿಪೈನ್ಸ್ ಕೂಡ ಒಪ್ಪಂದ ಮಾಡಿಕೊಂಡಿತ್ತು, ಅದಾದಮೇಲೆ ಇಂಡೋನೇಷ್ಯಾ, ಈಗ ವಿಯೆಟ್ನಾಂ. ಹೀಗೆ 3 ದೇಶಗಳು ನೆನಪಿಟ್ಟಿರಬೇಕು. ಬ್ರಹ್ಮೋಸ್ ಮಿಸೈಲ್ ಇದೊಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗುತ್ತೆ. ಇದನ್ನು ಭಾರತ ಮತ್ತು ಯಾವ ದೇಶ ಜಂಟಿಯಾಗಿ ನಿರ್ಮಿಸಿದ್ದಾವೆ ಅಂತ ಕೇಳ್ಬೋದು? ಭಾರತ ಮತ್ತು ರಷ್ಯಾ. 1998ರಲ್ಲೇ ಅಗ್ರಿಮೆಂಟ್ ಆಗಿತ್ತು ಬ್ರಹ್ಮೋಸ್ ಕ್ಷಿಪಣಿದು. 2007ರಲ್ಲಿ ಫಸ್ಟ್ ಟೈಮ್ ನಮ್ಮ ಭೂಸೇನೆಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನೀಡಲಾಗಿತ್ತು. ಅದಾದಮೇಲೆ ಮತ್ತಷ್ಟು ಅಗ್ರಿಮೆಂಟ್ಗಳು ಆಗಿದ್ದಾವೆ. ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ ನೋಡ್ಬೋದು.
ಹಾಗಾದರೆ ಬ್ರಹ್ಮೋಸ್ ಕ್ಷಿಪಣಿಗಳ ಬಗ್ಗೆ ಡೀಟೇಲು ಏನೇನು, ಯಾವ ಟೈಪ್ ಆಫ್ ಕ್ಷಿಪಣಿ ಇದು ಅಂತಕ್ಕಂಥದ್ದು. ಬ್ರಹ್ಮೋಸ್ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್ ಆಗುತ್ತೆ. ಇದನ್ನು ನಮ್ಮ ಭಾರತ ಮತ್ತು ರಷ್ಯಾ ಅಂತ ಏನು ಹೇಳಿದ್ವಿ, ಭಾರತ ಮತ್ತು ರಷ್ಯಾ ದೇಶಗಳು ಜಂಟಿಯಾಗಿ ನಿರ್ಮಿಸ್ತಾ ಇದ್ದಾವೆ ಅಂತ ಹೇಳಿದ್ವಿ. ಭಾರತದ ಪರ್ಟಿಕ್ಯುಲರ್ ಆಗಿ ಯಾವ ಸಂಸ್ಥೆ ಅಂದರೆ DRDO, ಮತ್ತು ರಷ್ಯಾದ ಯಾವ ಸಂಸ್ಥೆ ಅಂದರೆ NPOM ಅಂತೆ. NPOM ಆಫ್ ರಷ್ಯಾ, DRDO ಆಫ್ ಇಂಡಿಯಾ ಜಾಯಿಂಟ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಜಾಯಿಂಟ್ ವೆಂಚರ್ ಅಂತ ಕೂಡ ಕರಿಬೋದು ಬ್ರಹ್ಮೋಸ್. ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಮತ್ತು ರಷ್ಯಾದ NPOM ನಡುವಿನ ಜಂಟಿ ಉದ್ಯಮವಾಗಿದೆ. ಹಾಗಾದರೆ ಬ್ರಹ್ಮೋಸ್ ಹೆಸರು ಹೇಗೆ ಬಂತು ಅಂದರೆ, ನಮ್ಮ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮೋಸ್ಕ್ವಾ ರಿವರ್ ಅಂತ ಈ ಎರಡೂ ನದಿಗಳ ಹೆಸರುಗಳನ್ನು ತೆಗೆದುಕೊಂಡು ಬ್ರಹ್ಮೋಸ್ ಅಂತಕ್ಕಂಥ ಒಂದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಮತ್ತು ಡೆವಲಪ್ ಮಾಡಿದ್ದಾರೆ. ನಮ್ಮ ಏನಂತೀವಿ, ವಾಯುಸೇನೆ ಆಗಿರ್ಬೋದು, ನೌಕಾಸೇನೆ ಆಗಿರ್ಬೋದು, ಅಥವಾ ನಮ್ಮ ಭೂಸೇನೆಗೆ ಈಗ ಆಲ್ರೆಡಿ ಸಪ್ಲೈ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೇರೆ ದೇಶಗಳು ಕೂಡ ಇದನ್ನು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾವೆ. ಫಿಲಿಪೈನ್ಸ್, ಇಂಡೋನೇಷ್ಯಾ, ವಿಯೆಟ್ನಾಂ ನೆನಪಿಟ್ಟಿರಬೇಕು. ಮತ್ತು ಬ್ರಹ್ಮೋಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಇದೆ. ಇದರ ವೇಗ ಎಷ್ಟಿದೆ ಅಂದರೆ ಸುಮಾರು 2.8 ಮ್ಯಾಕ್ ಅಥವಾ ಸುಮಾರು 3 ಮ್ಯಾಕ್ ಅಂತ ಕರಿಬೋದು. ಮತ್ತು ಇದರಲ್ಲಿ 2 ಹಂತದ ಕ್ಷಿಪಣಿ ಇದೆ ಅಂತೆ. ಫಸ್ಟು ಘನ ಪ್ರೊಪಲೆಂಟ್ ಇಂಜಿನ್, 2ನೇ ಹಂತದಲ್ಲಿ ಲಿಕ್ವಿಡ್ ರಾಮ್ಜೆಟ್ ಎಂಜಿನ್ ಇದೆ ಅಂತೆ. ಕೇಳ್ಬೋದು. ಇದರ ತೂಕ ಸುಮಾರು 2,500 kg ಉಡಾವಣಾ ತೂಕವನ್ನು ಹೊಂದಿದೆ ಅಂತೆ. ಫೈರ್ ಆ್ಯಂಡ್ ಫರ್ಗೆಟ್ ತಂತ್ರವನ್ನು ಬಳಸ್ತಾ ಇದೆ. ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು: ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಯಾವ ದೇಶದೊಂದಿಗೆ ಜಂಟಿಯಾಗಿ ನಿರ್ಮಿಸಿದೆ ಅಂತ KSRP PCಯಲ್ಲಿ ಕೇಳಿದ್ರು. ಬಟ್ KSP ನಡೆಸಿದ್ದ ಎಕ್ಸಾಮ್ ಈ ಸಲ ಅಷ್ಟು ನೇರವಾಗಿ ಕೇಳದೇ ಇರ್ಬೋದು. ಈಗೇನಾದರೂ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಯಾವ ದೇಶದೊಂದಿಗೆ ಜಂಟಿಯಾಗಿ ನಿರ್ಮಿಸಿದೆ ಅಂದರೆ 100% ಎಲ್ಲರೂ ಸರಿ ಆಗ್ಬಿಡ್ತಾರೆ. ಯಾಕಂದರೆ ಅಷ್ಟು ಲೆವೆಲಲ್ಲಿ ರೆಡಿ ಆಗ್ತಾ ಇದ್ರು ಇವತ್ತು ಎಕ್ಸಾಮ್. ಅಥವಾ 100/100 ಅಂದೇ ಹೋದ್ರೂ ರಿಯಲ್ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರೆಲ್ಲರೂ ಆಗ್ತಾರೆ. ಹಾಗಾಗಿ ಅಷ್ಟು ಈಸಿಯಾಗಿ ಕೇಳಲ್ಲ ಇವತ್ತು ಓಕೆ ರಷ್ಯಾದೊಂದಿಗೆ. ಇನ್ನು ಇದನ್ನು ಕೂಡ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಅಗ್ನಿ ಬಗ್ಗೆ ಮತ್ತೊಮ್ಮೆ ಸುದ್ದಿಗೆ ಬಂದಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಗ್ನಿ 1 ಅನ್ನು ಯಾವ ರೀತಿಯ ಕ್ಷಿಪಣಿ ಎಂದು ವರ್ಗೀಕರಿಸಲಾಗಿದೆ. ಅಗ್ನಿ 1 ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಕ್ಲಾಸಿಫೈಡ್ ಆಸ್ ವಿಚ್ ಟೈಪ್ ಆಫ್ ಮಿಸೈಲ್. ಸೊ ಅಗ್ನಿ 1 ಈಸ್ ಎ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ಅಥವಾ ಮೀಡಿಯಂ ರೇಂಜ್ ಕೂಡ ಇದೆ ಅಗ್ನಿ ಸೀರೀಸಲ್ಲಿ. ಸೊ ಬ್ಯಾಲಿಸ್ಟಿಕ್ ಮಿಸೈಲ್ ಆಗುತ್ತೆ. ಕ್ರೂಸ್ ಮಿಸೈಲ್ ಬೇರೆ, ಬ್ಯಾಲಿಸ್ಟಿಕ್ ಮಿಸೈಲ್ ಬೇರೆ. ಹಾಗಂದ್ರೇನು ಡಿಫ್ರೆನ್ಸು ಫೈಂಡ್ ಮಾಡಿ ಓದಿರ್ತೀರ ಕೂಡ. ಭಾರತ ಇತ್ತೀಚೆಗೆ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಒಡಿಶಾದ ಚಾಂದಿಪುರದಲ್ಲಿ ಏನಿದೆ ಅಲ್ಲಿಂದ ಅಗ್ನಿ 1 ಅನ್ನು ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷೆ ಕೂಡ ಮಾಡಿತು. ಓಕೆ, ಇದೊಂದು ಶಾರ್ಟ್ ರೇಂಜ್ ಅಥವಾ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗುತ್ತೆ. ಅಗ್ನಿ 1 ಕ್ರೂಸ್ ಮಿಸೈಲ, ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಸೊ ಇದೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗುತ್ತೆ. ಸುಮಾರು 700ರಿಂದ 1200 ಕಿಲೋಮೀಟರ್ ದೂರದ ವ್ಯಾಪ್ತಿಯ ದಾಳಿಯನ್ನು ಕೂಡ ಒಡೆದುಳಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಅಗ್ನಿ 1. ಅದನ್ನು ಇತ್ತೀಚೆಗೆ ಟೆಸ್ಟ್ ಮಾಡಿದ್ದಾರೆ. 2024 PSI 545 ಎಕ್ಸಾಮ್, ಮೋಸ್ಟ್ಲಿ ಆ ಎಕ್ಸಾಮ್ ಪೇಪರ್ ಸಾಲ್ವ್ ಮಾಡಿರ್ಬೇಕು, ಹೋಗಿ ನೋಡಿ. ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿ ಉಡಾವಣೆ ಮಾಡಿತು ಅಂದರೆ ಅಗ್ನಿ 4, ಅಗ್ನಿ 5, ಅಗ್ನಿ ಪ್ರೈಮ್, ಅಗ್ನಿ 6 ಅಂದರೆ ಅಗ್ನಿ ಪ್ರೈಮ್ ಆಗುತ್ತೆ. ಬಟ್ ಈಗ ಟೆಸ್ಟ್ ಮಾಡಿರೋದು ಅಗ್ನಿ 1, ಇದೊಂದು ಬ್ಯಾಲಿಸ್ಟಿಕ್ ಮಿಸೈಲ್. ಅದೇ ಥರ ಅಗ್ನಿ 1 ಬಗ್ಗೆ ಈ ಹಿಂದೆ ಜೂನ್ 2023ರಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ವಿ. ಅಗ್ನಿ 1 ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿ ತರಬೇತಿ ಉಡಾವಣೆ ನಡೆಸಿದೆ ಭಾರತ ಅಂತ. ಮಧ್ಯಂತರ ವ್ಯಾಪ್ತಿಯ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 1ಅನ್ನು ಒಡಿಶಾ ಕರಾವಳಿಯ APJ ಅಬ್ದುಲ್ ಕಲಾಂ ದ್ವೀಪದಿಂದ ಇತ್ತೀಚೆಗೆ ಉಡಾವಣೆ ಮಾಡಲಾಗಿತ್ತು ಅಂತ ಅವತ್ತು ಮಾತಾಡಿದ್ವಿ. ಅದರ ಟೆಸ್ಟಿಂಗ್ ಮತ್ತೊಂದು ಸಲ ಆಗಿದೆ ಅಗ್ನಿ 1, ಹಾಗಾಗಿ ಸುದ್ದಿಯಲ್ಲಿದೆ. ಅದರ ಜೊತೆಗೆ ಅಗ್ನಿ ಪ್ರೈಮ್ ಪರೀಕ್ಷೆ ನಡೆದಾಗಲೂ ಕೂಡ ಡಿಸ್ಕಷನ್ ಮಾಡಿದ್ವಿ ಜೂನ್ 2023ರಲ್ಲಿ. ಸೊ ಅಗ್ನಿ ಪ್ರೈಮ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೂಡ ಬಂದಿತ್ತು. ಏನಂತ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ. ಅಗ್ನಿ P ಅಥವಾ ಅಗ್ನಿ ಪ್ರೈಮ್ ಒಂದು ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣಾ ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ P ಈಸ್ ಎ ನ್ಯೂಕ್ಲಿಯರ್ ಕೆಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕೇಳಿದರು. ಹೌದು, ಅಗ್ನಿ P
ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿತ್ತು ಮತ್ತು ನ್ಯೂಕ್ಲಿಯರ್ ಕೆಪಬಲ್ ಆಗಿತ್ತು ಅನ್ನೋದು ಈ ಥರ ಕೇಳ್ತಾರೆ ಹೇಳಿಕೆಗಳ ಮುಖಾಂತರ. ಮತ್ತು DRDOನಿಂದ ಇದನ್ನು ಪರೀಕ್ಷಿಸಲಾಗಿತ್ತು ಮತ್ತು 1000 ಕಿಲೋಮೀಟರ್ ದೂರದ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಹೌದು. ಹಾಗಾಗಿ ಅಗ್ನಿ ಪ್ರೈಮ್ ಬಗ್ಗೆ ಯಾವ ರೀತಿಯಾಗಿ ಹೇಳಿಕೆಗಳು ಬಂದಿದ್ದಾವೆ ಅಂತ ನೋಡಿ. ಅಗ್ನಿ ಪ್ರೈಮ್ ಒಂದು ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ಕೆಪಾಸಿಟಿ ಇದೆ. ಅಗ್ನಿ ಸರಣಿಯ ಕ್ಷಿಪಣಿಗಳಲ್ಲೇ ಅತಿ ಹಗುರವಾಗಿದೆ. ರೈಲು ರಸ್ತೆ ಮಾರ್ಗದ ಮೂಲಕ ಸುಲಭ ಸಾಗಣೆ ಮಾಡಬಹುದು. 2000 ಕಿಲೋಮೀಟರ್ ಗುರಿ ತಲುಪಬಲ್ಲದು. 11,000 kg ಕ್ಷಿಪಣಿಯ ತೂಕ, 1500 kg ಸ್ಫೋಟಕ ಹೊತ್ತೊಯ್ಯಬಲ್ಲ ಗರಿಷ್ಠ ತೂಕ. ಈ ತರ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಗಮನಿಸಿ. ಓಕೆ, ಕ್ವಶನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಜರಿಯಾ ಕಲ್ಲಿದ್ದಲು ಕ್ಷೇತ್ರವು ಯಾವ ರಾಜ್ಯದಲ್ಲಿದೆ? ಜರಿಯಾ ಕೋಲ್ field that was recently seen in the news is located in which state ಅಂತ? ಜಾರ್ಖಂಡ್, ಬಿಹಾರ್, ಒಡಿಶಾ, ಕರ್ನಾಟಕ. ಭಾಳ ಹಳೆ ಪ್ರಶ್ನೆ. ನಾವು ಓದೋವಾಗಲೂ ಇತ್ತು, ನೀವು ಓದೋವಾಗಲೂ ಇದೆ, ಮುಂದೆನೇ ಇರುತ್ತೆ. ಯಾಕಂದರೆ ದೇಶದ ಅತ್ಯಂತ ದೊಡ್ಡ ಕಲ್ಲಿದ್ದಲು ಗಣಿ ಅಂದರೆ ಅದು ಜರಿಯಾ ಕಲ್ಲಿದ್ದಲು ಗಣಿ ಆಗುತ್ತೆ. ಅದು ಜಾರ್ಖಂಡ್ ರಾಜ್ಯದಲ್ಲಿ ಬರುತ್ತೆ. ಯಾಕೆ ಸುದ್ದಿಯಲ್ಲಿದೆ ಫಸ್ಟ್ ಆಫ್ ಆಲ್ ನೋಡೋಣ. ಈಗ ಬ್ರಿಟಿಷ್ ಕಾಲದಲ್ಲಿ ಏನು ಇದನ್ನು ಕೋಲ್ ಫೀಲ್ಡಲ್ಲಿ ಕಲ್ಲಿದ್ದಲನ್ನೇನು ತೆಗಿತಾ ಇದ್ರು, ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಘಟನೆಗಳಿಂದ ಮತ್ತು ಕಲ್ಲಿದ್ದಲಿನ ಗುಣಲಕ್ಷಣದಿಂದಾಗಿ ಒಳಗಡೆ ಕಲ್ಲಿದ್ದಲು ಉರಿತಾ ಇದೆಯಂತೆ. ಆ ಉರಿತಾ ಇರತಕ್ಕಂಥದ್ದು ಹೆಚ್ಚಿನ ಹಸಿರುಮನೆ ಅನಿಲಗಳನ್ನು ಬಿಡುಗಡೆ ಮಾಡ್ತಾ ಇದೆ ಮತ್ತು ಅದು ಶತಮಾನದಿಂದಲೂ ಕೂಡ ಉರಿತಾ ಇದೆ ಅಂತಕ್ಕಂಥ ಅಧ್ಯಯನದ ವರದಿಗಳು ಕೂಡ ಇದ್ದಾವೆ. ಹಾಗಾಗಿ ಸುದ್ದಿಯಲ್ಲಿದೆ. ಮತ್ತು ಇತ್ತೀಚಿನ ಒಂದು ವರದಿ ಏನು ಹೇಳ್ತಾ ಇದೆ, ಜರಿಯಾ ಕಲ್ಲಿದ್ದಲು ಕ್ಷೇತ್ರದಲ್ಲಿನ ಭೂಗತ ಬೆಂಕಿ ಏನಿದೆ ಅದು ಹೆಚ್ಚಿನ ತಾಪಮಾನದಲ್ಲಿ ಉರಿತಾ ಇರಬಹುದು. ನಾವೇನು ಹಿಂದೆ ಅಂದಾಜಿಸಿದ್ವಿ ಅದಕ್ಕಿಂತಲೂ ಹೆಚ್ಚಿನ ಹಸಿರುಮನೆ ಅನಿಲಗಳನ್ನು ಬಿಡುಗಡೆ ಮಾಡುತ್ತಿರಬಹುದು ಅಂತ ಅಧ್ಯಯನ ವರದಿ ಮಾಡ್ತಾ ಇದೆ. ಹಾಗಾಗಿ ಸುದ್ದಿಯಲ್ಲಿದೆ. ಜರಿಯಾ ಕಲ್ಲಿದ್ದಲು ಗಣಿ ಅಥವಾ ಕ್ಷೇತ್ರ ಜಾರ್ಖಂಡ್ನ ಧನಾಬಾದ್ ಜಿಲ್ಲೆಯಲ್ಲಿ ಬರುತ್ತಂತೆ. It is famous for its rich deposits of high quality coking coal ಅಂತ, ಹೈ ಕ್ವಾಲಿಟಿ ಕೋಲ್ ಅಂತ ತಿಳ್ಕೊಳ್ಳೋಣ. ಜರಿಯಾ ಕಂಟೈನ್ಸ್ ಲಾರ್ಜೆಸ್ಟ್ ಕೋಲ್ ರಿಸರ್ವ್ಸ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಕಲ್ಲಿದ್ದಲು ಕ್ಷೇತ್ರ ಅಂದರೆ ಅದು ಜರಿಯಾ ಕೋಲ್ ಫೀಲ್ಡ್ ಆಗುತ್ತೆ. ಜಾರ್ಖಂಡ್ನ ಧನಾಬಾದ್ ಜಿಲ್ಲೆಯಲ್ಲಿ ಬರುತ್ತೆ. India's coal field has been burning for over 100 years. 100 ವರ್ಷಗಳ ಕಾಲ ಅಲ್ಲಿ ಹಾಗೆ ಆ ಬರ್ನಿಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸುದ್ದಿಯಲ್ಲಿರ್ತಕ್ಕಂಥದ್ದು ನಮ್ಮ ವಾತಾವರಣಕ್ಕೆ ಅದು ಸಾಕಷ್ಟು ಹಸಿರುಮನೆ ಅನಿಲಗಳನ್ನು ಬಿಡುಗಡೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತದೆ. ಫಸ್ಟ್ ನೋಟಿಸ್ಡ್ ಇನ್ 1916 and are still burning beneath the ground. Jariya coal field 19.4 billion tons of coal ರಿಸರ್ವ್ ಇದೆ ಅಂತ ಗೊತ್ತಾಗ್ತದೆ. ಲಾರ್ಜೆಸ್ಟ್ ರಿಸರ್ವ್ ಆಫ್ ಹೈ ಕ್ವಾಲಿಟಿ ಕೋಕಿಂಗ್ ಕೋಲ್ ಇನ್ ಇಂಡಿಯಾ. ಇನ್ನು ಬೇರೆ ಡೀಟೇಲ್ಸ್ ಇದೆ, ಇದರ PDF ಕೊಟ್ಟಾಗ ಓದ್ಕೊಳ್ಳಿ. ಇತ್ತೀಚೆಗೆ KA 708 ಹುದ್ದೆಗಳ ಗ್ರೂಪ್ C FDA 2026 ಜನವರಿ 11ರಂದು ನಡೆದಿತ್ತು. ಇದನ್ನು ಕೂಡ ಸಾಲ್ವ್ ಮಾಡಿದ್ವಿ 2027ನೇ ತರಗತಿಯಲ್ಲಿ. ಏನು ಪ್ರಶ್ನೆ ಇತ್ತು, ಒಂದಿಸ್ ಬರೀರಿ ಕೊಟ್ಟಿದ್ರು. ಕಲ್ಲಿದ್ದಲು ಗಣಿ ಕೇಂದ್ರಗಳು ಮತ್ತು ರಾಜ್ಯಗಳು: ರಾಣಿಗಂಜ್, ಜರಿಯಾ, ತಟಪಾಣಿ, ತಾಲಾಚೇರ್, ಒಡಿಶಾ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಛತ್ತೀಸ್ಗಢ. ಈಗ ಹೇಳಿ ನೀವೇ, ಜರಿಯಾ ಯಾವ ರಾಜ್ಯ ಅಂದರೆ ಜಾರ್ಖಂಡ್ ರಾಜ್ಯ. ಬಿಗೆ 3 ಇರೋದೆಲ್ಲಿದೆ? ಸೊ 1ನೇ ಆಪ್ಷನ್, 2ನೇ ಆಪ್ಷನ್ ಈ ಥರ. ರಾಣಿಗಂಜ್ ಪಶ್ಚಿಮ ಬಂಗಾಳ, ಜರಿಯಾ ಜಾರ್ಖಂಡ್ ಮತ್ತು ತಾಟಪಾಣಿ ಛತ್ತೀಸ್ಗಢ, ತಾಲಾಚೇರ್ ಒಡಿಶಾ. ಈ ಥರ ಪ್ರಶ್ನೆ ಬರುತ್ತೆ. ಹಿಂದೆ ನೇರವಾಗಿ ಜರಿಯಾ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾ ಇದ್ರು. ಈಗ ಇವೆಲ್ಲ ಒಂದು 4 ಕಲ್ಲಿದ್ದಲು ಗಣಿ ಕೇಂದ್ರ ರಾಜ್ಯಗಳನ್ನು ಕೊಟ್ಟು ಒಂದಿಸ್ ಬರೀರಿ ನೋಡೋಣ ಅಂತ ಕೊಡಬಹುದು. ಒಂದಿಸ್ ಬರೀರಿ ಕೊಟ್ಟರೆ ಈಸಿ, ಅಟ್ಲೀಸ್ಟ್ 1-2 ಗೊತ್ತಿರ್ತವೆ. ಕೆಲವೊಂದ್ಸಲ ಏನು ಮಾಡ್ತಾ ಇದ್ದಾರೆ, ರಾಣಿಗಂಜ್ ಜಾರ್ಖಂಡ್ ಅಂತ ಕೊಡ್ತಾರೆ, ತಾಟಪಾಣಿ ಕರ್ನಾಟಕ ಅಂತ ಕೊಡ್ತಾರೆ, ಅಥವಾ ತಾಲಾಚೇರ್ ಇನ್ನೊಂದು ಯಾವುದೋ ಕೊಡ್ತಾರೆ. ಎಷ್ಟು ಜೋಡಿ ಸರಿ ಇದಾವೆ ಅಂತ ಕೊಟ್ಟಾಗ ಕಷ್ಟ ಆಗಿದೆ. ಇನ್ನು ಹಿಂದೆ KPSC ಅವ್ರು ನಡೆಸಿರೋ ಎಕ್ಸಾಮಲ್ಲಿ ಒಂದು ಕ್ಲಾಸ್ ನಂಬರ್ 367 ಮಾತಾಡಿದ್ವಿ, ಅಸಿಸ್ಟೆಂಟ್ ಡೈರೆಕ್ಟರ್ ಎಕ್ಸಾಮ್. ಅಲ್ಲಿ ವಿತ್ ರೆಫರೆನ್ಸ್ ಟು ದ ಕೋಲ್ ಫೀಲ್ಡ್ಸ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಭಾರತದ ಕಲ್ಲಿದ್ದಲು ಕ್ಷೇತ್ರಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ.
ಒಡಿಸ್ಸಾ ಭಾರತದಲ್ಲಿ ಕಲ್ಲಿದ್ದಲನ್ನು ಕಾಯ್ದಿರಿಸುವುದಕ್ಕೆ ಸಂಬಂಧಿಸಿದಂತೆ ಮೊದಲ ಸ್ಥಾನವನ್ನು ಪಡೆದಿದೆ. ಒಡಿಸ್ಸಾ ರ್ಯಾಂಕ್ಸ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ದ ಕೋಲ್ ರಿಸರ್ವ್ಸ್ ಇನ್ ಇಂಡಿಯಾ. ಅಂದ್ರೆ ಅರ್ಥ ಒಡಿಸ್ಸಾ ರಾಜ್ಯದಲ್ಲಿ ಹೆಚ್ಚಿನ ಕೋಲ್ ರಿಸರ್ವ್ಸ್ ಇದೆ ಅಂದಂಗೆ ಅರ್ಥ. ಸರಿನಾ ಹೇಳಿಕೆ? ಗೊತ್ತಿಲ್ಲ. ಜರಿಯಾ ಕೋಲ್ ಫೀಲ್ಡ್ ಇಸ್ ಲೊಕೇಟೆಡ್ ಇನ್ ಜಾರ್ಖಂಡ್. ಸರಿ ಇದೆ, ಈಗ ತಾನೇ ಮಾತಾಡ್ತಾ ಇದ್ವಿ. ಜರಿಯಾ ಕಲ್ಲಿದ್ದಲು ಕ್ಷೇತ್ರಗಳು ಜಾರ್ಖಂಡ್ನಲ್ಲಿದ್ದಾವೆ. ಫೈನ್. ಬಿ ಸರಿ ಇದೆ. ಬಿ ಸರಿ ಇದೆ ಯಾವುದ್ಯಾವುದರಲ್ಲಿ? 1ನೇದರಲ್ಲಿ, 2ನೇದರಲ್ಲಿ, 4ನೇದರಲ್ಲಿ. ಇನ್ನು 3ನೇದು ರಾಣಿಗಂಜ್ ಪಶ್ಚಿಮ ಬಂಗಾಳದ ಅತ್ಯಂತ ದೊಡ್ಡ ಕಲ್ಲಿದ್ದಲು ಕ್ಷೇತ್ರ. ಸಿ ಸರಿ ಇದೆ. ರಾಣಿಗಂಜ್ ಪಶ್ಚಿಮ ಬಂಗಾಳದ ದೊಡ್ಡದು, ಇಂಡಿಯಾದಲ್ಲಿ ದೊಡ್ಡದಲ್ಲ. ಸೊ ಬಿ ಅಂಡ್ ಸಿ ರೈಟ್. ಎ ಯಾಕೆ ತಪ್ಪ ಅಂದರೆ ಇಡೀ ದೇಶದಲ್ಲಿ ಕಲ್ಲಿದ್ದಲ್ ರಿಸರ್ವ್ ಇರೋದು ಒಡಿಸ್ಸಾದಲ್ಲ, ಹೆಚ್ಚು ಜಾರ್ಖಂಡಲ್ಲಿ. ಸ್ಟೇಟ್ಸ್ ಇನ್ ಇಂಡಿಯಾ ವಿತ್ ಲಾರ್ಜೆಸ್ಟ್ ಕೋಲ್ ರಿಸರ್ವ್ಸ್ ಪರ್ಸೆಂಟೇಜ್ ಆಫ್ ಶೇರ್ ಆಫ್ ಇಂಡಿಯಾಸ್ ಟೋಟಲ್ ರಿಸರ್ವ್. ಕೋಲ್ ರಿಸರ್ವ್ಸ್ ಇನ್ ಇಂಡಿಯಾ 26% ಇಂಡಿಯಾದ ಕಲ್ಲಿದ್ದಲು ರಿಸರ್ವ್ ಇರೋದು ಜಾರ್ಖಂಡಲ್ಲಿ. ಒಡಿಸ್ಸಾದಲ್ಲಿ 24%, ಛತ್ತೀಸ್ಗಢಲ್ಲಿ 17%, ವೆಸ್ಟ್ ಬೆಂಗಾಲ್ 11%, ಮಧ್ಯಪ್ರದೇಶ್ 8%. ಇದು ಕೋಲ್ ರಿಸರ್ವ್, ರೈಟ್? ಜಾರ್ಖಂಡ್, ಒಡಿಸ್ಸಾ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್ ಎಷ್ಟು ಪರ್ಸೆಂಟೇಜ್ ನೋಡಿ. 5 ಟಾಪ್ ಸ್ಟೇಟ್ಸ್ ಇನ್ ಕೋಲ್ ರಿಸರ್ವ್ಸ್. ಇನ್ನು ಬಿಗ್ಗೆಸ್ಟ್ ಕೋಲ್ ರಿಸರ್ವ್ಸ್ ಇನ್ ವರ್ಲ್ಡ್, USA. 23% of the total coal reserve in the world is present in USA. Russia second, Australia third, China fourth place 13%, India 10%. World's 10% of the total coal is present in India ಅಂದಂಗೆ ಅರ್ಥ. ಆದರೆ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇನ್ ದ ವರ್ಲ್ಡ್, ಹೌದ್ರಿ, ಜಾಸ್ತಿ ಇದೆ. ಆದರೆ ಅದನ್ನು ಪ್ರೊಡ್ಯೂಸ್ ಮಾಡಿ ಬಳಕೆಗೆ ಬಳಸ್ಕೊಳ್ತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ರಾಷ್ಟ್ರಗಳು ಅಂದರೆ ಚೀನಾ 2ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. 3 US, ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ರಷ್ಯಾ. ಅವ್ರ ಹತ್ರ ಇದೆ ಅಂದ ಮಾತ್ರಕ್ಕೆ ಅದನ್ನು ಬಳಸ್ಕೊಳ್ಬೇಕಂತೇನಿಲ್ವಲ್ಲ, ಹಾಗೆ. ಜರಿಯಾ ಕೋಲ್ಫೀಲ್ಡ್ ಎಲ್ಲಿದೆ? ಜಾರ್ಖಂಡಲ್ಲಿ. ರಾಣಿಗಂಜ್ ಪಶ್ಚಿಮ ಬಂಗಾಳದ ಅತಿ ದೊಡ್ಡದು. ಇನ್ನೂ ಮುಂದೆ ಹೋಗೋದಾದರೆ 2015ರ ಪ್ರಿಲಿಮ್ಸಲ್ಲಿ ಏನು ಕೇಳಿದ್ರು? ಕಲ್ಲಿದ್ದಲು ನಿಕ್ಷೇಪಗಳು ಮತ್ತು ಅವುಗಳ ದೇಶಗಳನ್ನು ಒಂದಿಸಿ ಬರೀರಿ ಕೊಟ್ಟಿದ್ರು. ಸಪೋಸ್ ತಾಲಚೇರ್ ಭಾರತ, ಈಗ 4 ಎಲ್ಲಿದೆ ನೋಡಿ. ಇನ್ನು ಉಳಿದವು ನೀವೇ ಓದ್ಕೋಬೇಕು, PDF ಕೊಡ್ತೀನಿ. ಕ್ವಶನ್ ನಂಬರ್ 6, ಸೂರ್ಯಾಸ್ತ್ರ ರಾಕೆಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಕಂಪನಿ ಯಾವುದು? ಸೂರ್ಯಾಸ್ತ್ರ ರಾಕೆಟ್ ಸಿಸ್ಟಮ್ ನಾವು ಮಹಾಭಾರತ ರಾಮಾಯಣಗಳಲ್ಲಿ ನೋಡ್ತೀವಿ ಅಲ್ವಾ? ಸೂರ್ಯಾಸ್ತ್ರ, ಅಗ್ನಿ ಅಸ್ತ್ರ, ಅಥವಾ ಸಂಮೋಹನಾಸ್ತ್ರ, ಅಥವಾ ಪಾಶುಪತಾಸ್ತ್ರ, ಬ್ರಹ್ಮಾಸ್ತ್ರ ಅಲ್ವಾ? ಹೀಗೆ ಸೂರ್ಯಾಸ್ತ್ರ ರಾಕೆಟ್ ಸಿಸ್ಟಮ್ ಯಾರು ಡೆವಲಪ್ ಮಾಡಿದ್ದಾರೆ? ಸರಿಯಾದ ಉತ್ತರ ನೈಬ್ ಲಿಮಿಟೆಡ್. ನೈಬ್ ಅಂತಕ್ಕಂಥ ಒಂದು ಸಂಸ್ಥೆ. ನಾವು ಸಾಮಾನ್ಯವಾಗಿ ರಾಕೆಟ್ ಸಿಸ್ಟಮ್ನ ಡೆವಲಪ್ ಮಾಡೋರು ನಮ್ಮ ಭಾರತದ ಯಾವುದಾದ್ರೂ PSU ಅನ್ಕೊಂಡ್ಬಿಡ್ತೀವಿ, ಅಲ್ಲಿ ಮಿಸ್ ಆಗುತ್ತೆ. ಸೊ ನೈಬ್ ಲಿಮಿಟೆಡ್ ನೆನ್ಪಿಟ್ಟಿರಿ. ಏನಿದು ಸೂರ್ಯಾಸ್ತ್ರ? ಯಾವುದಕ್ಕೆ ಯೂಸ್ ಆಗುತ್ತೆ? ಇದರ ವಿಶೇಷತೆ ಏನು? ಯಾವ ಸಂಸ್ಥೆ ಇದನ್ನು ಡೆವಲಪ್ ಮಾಡಿದೆ? ಪ್ರೈವೇಟ್ ಸೆಕ್ಟರ್ ಪವರ್ಸ್ ಇಂಡಿಯಾಸ್ ಡೀಪ್ ಸ್ಟ್ರೈಕ್ ಕ್ಯಾಪಬಿಲಿಟಿ ವಿತ್ ಸೂರ್ಯಾಸ್ತ್ರ ರಾಕೆಟ್ ಸಿಸ್ಟಮ್. ನೋಡ್ತಾ ಹೋಗೋಣ ಬನ್ನಿ. ಸೂರ್ಯಾಸ್ತ್ರ ರಾಕೆಟ್ ವ್ಯವಸ್ಥೆಯನ್ನು ಇತ್ತೀಚೆಗೆ ಚಾಂದೀಪುರದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಇದು ಭಾರತದ ಸ್ಥಳೀಯ ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಯಿತು. ಈ ಒಂದು ಸೂರ್ಯಾಸ್ತ್ರ ರಾಕೆಟ್ ಸಿಸ್ಟಮನ್ನು ನಮ್ಮ ದೇಶದ ನೈಬ್ ಲಿಮಿಟೆಡ್ ಅಂತಕ್ಕಂಥ ಸಂಸ್ಥೆ ಡೆವಲಪ್ ಮಾಡಿದೆ. ಜೊತೆಗೆ ಎಲ್ಬಿಟ್ ಸಿಸ್ಟಮ್ ಅವರು ಇದಕ್ಕೆ ಕೋಆಪರೇಟ್ ಮಾಡಿದ್ದಾರೆ. ಸೂರ್ಯಾಸ್ತ್ರ is India's first indigenous universal multi-caliber rocket launcher system designed for precision strikes on enemy command centers, radar sites and logistics hubs ಆಗುತ್ತೆ. ನೋಡಿ, ಒಂದು ಪ್ರೈವೇಟ್ ಏಜೆನ್ಸಿ, ಪ್ರೈವೇಟ್ ಸಂಸ್ಥೆ ಇವತ್ತು ರಾಕೆಟ್ ಲಾಂಚಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡ್ತಾ ಇದೆ ನಮ್ಮ ಭಾರತದಲ್ಲಿ. ಮುಂದೆ ಇದನ್ನು ಬೇರೆ ದೇಶಗಳು ಪರ್ಚೇಸ್ ಮಾಡ್ಬೋದು. ಆಗ ನಮ್ಮ ದೇಶದಲ್ಲಿ ವಿದೇಶಿ ವಿನಿಮಯ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತೆ. ಮಲ್ಟಿಪಲ್ ಟಾರ್ಗೆಟ್ಸ್ ಸೈಮಲ್ಟೇನಿಯಸ್ಲಿ. ಒಂದು ರಾಕೆಟ್ ಸಿಸ್ಟಮಲ್ಲಿ ಮಲ್ಟಿಪಲ್ ಟಾರ್ಗೆಟ್ ಅಥವಾ ಮಲ್ಟಿಪಲ್ ಮಿಸೈಲ್ಸ್ಗಳನ್ನು ಹೂಡಿ ಆ ಮಿಸೈಲ್ಸ್ಗಳನ್ನು ಒಂದನ್ನು ಒಂದು ಟಾರ್ಗೆಟ್ಗೆ, ಇನ್ನೊಂದನ್ನು ಇನ್ನೊಂದು ಟಾರ್ಗೆಟ್ಗೆ, ಮತ್ತೊಂದನ್ನು ಮತ್ತೊಂದು ಟಾರ್ಗೆಟ್ಗೆ ಗುರಿ ಇಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದೆ. ಇಟ್ ಈಸ್ ಮೌಂಟೆಡ್ ಆನ್ ಎ ಮೊಬೈಲ್ 6x6 ಟೆಟ್ರಾ ಟ್ರಕ್ ಕ್ಯಾನ್ ಎಂಗೇಜ್ ಮಲ್ಟಿಪಲ್ ಟಾರ್ಗೆಟ್ ಸೈಮಲ್ಟೇನಿಯಸ್ಲಿ ಎಟ್ ಡಿಫ್ರೆಂಟ್ ರೇಂಜಸ್. ಒಂದು 50 ಕಿಲೋಮೀಟರ್ ದೂರದಲ್ಲಿ, ಇನ್ನೊಂದು
100 ಕಿಲೋಮೀಟರ್ 150 ಕಿಲೋಮೀಟರ್ ದೂರದಲ್ಲಿ ಗುರಿಯನ್ನು ಇಡ್ಬೋದು. ರೇಂಜ್ ಎಷ್ಟಿದೆ? 150 ಕಿಲೋಮೀಟರ್ ಟು 300 ಕಿಲೋಮೀಟರ್ ರೇಂಜ್ ಇದೆ. ನೋಡೋಣ. ಸದ್ಯಕ್ಕಂತೂ ಸೂರ್ಯಾಸ್ತ್ರ ಸುದ್ದಿಗೆ ಬಂದಿದೆ. ಯಾರು ಡೆವಲಪ್ ಮಾಡಿದ್ದಾರೆ, ಏನು ಉದ್ದೇಶ ನೋಡ್ಬೋದು. ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿದೆ. ಕ್ವಶನ್ ನಂಬರ್ 7, ಕಾವಲ್ ಟೈಗರ್ ರಿಸರ್ವ್. ಸಾಮಾನ್ಯವಾಗಿ ಕಾವಲ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು. ಈ ಒಂದು ಕಾವಲ್ ಟೈಗರ್ ರಿಸರ್ವ್ ಅಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ಕೆಂಪು ಕುತ್ತಿಗೆಯ ಫಾಲ್ಕನ್ ಅಥವಾ ರೆಡ್ ನೆಕ್ಡ್ ಫಾಲ್ಕನ್ ಅಂತ ಕರಿತೀವಿ. ಈ ಒಂದು ಕೆಂಪು ಕುತ್ತಿಗೆಯ ಫಾಲ್ಕನ್ IUCN ಕೆಂಪು ಪಟ್ಟಿಯಡಿಯಲ್ಲಿ ಯಾವ ಸಂರಕ್ಷಣಾ ವರ್ಗಕ್ಕೆ ಸೇರಿದೆ? ರೆಡ್ ನೆಕ್ಡ್ ಫಾಲ್ಕನ್ recently sighted in Kaval Tiger Reserve belongs to which conservation category under the IUCN ರೆಡ್ ಲಿಸ್ಟ್? ಸಾಮಾನ್ಯವಾಗಿ IUCN ರೆಡ್ ಲಿಸ್ಟ್ ಅಲ್ಲಿ ನಾವು 9 ಕೆಟಗರಿಗಳನ್ನು ನೋಡ್ತೀವಿ. ಯಾವ್ಯಾವ ಕೆಟಗರಿ ಅಂತ IUCN ರೆಡ್ ಲಿಸ್ಟ್ ಮೇಲೆನೆ ಸಪ್ರೇಟ್ ವಿಡಿಯೋಗಳಿದ್ದಾವೆ, ಹೋಗಿ ನೋಡಿ. ಸೊ ಇದರಲ್ಲಿ ಪ್ರಮುಖವಾಗಿ ಒಂದು 3 ಕೆಟಗರಿ ಬರ್ತವೆ. ಆ 3 ಕೆಟಗರಿಗಳು ಒಂದು ಏನು ಎಕ್ಸ್ಟಿಂಕ್ಟ್ ಆಗಿದೆಯಾ ಅಂತ ಕೇಳ್ತಾರೆ, ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಂತ ಕೇಳ್ತಾರೆ, ಅಥವಾ ಕ್ರಿಟಿಕಲಿ ಎಂಡಾಂಜರ್ಡ್ ಅಂತ ಕೇಳ್ತಾರೆ. ಎಂಡಾಂಜರ್ಡ್ ಅಂತ ಕೇಳ್ಬೋದು, ಅಥವಾ ಥ್ರೆಟನ್ಡ್ ಅಂತ ಕೇಳ್ಬೋದು, ನಿಯರ್ ಥ್ರೆಟನ್ಡ್ ಆಗಿರ್ಬೋದು, ಲೀಸ್ಟ್ ಕನ್ಸರ್ನ್ಡ್ ಆಗಿರ್ಬೋದು, ಅಥವಾ ಡೇಟಾ ನಾಟ್ ಫೌಂಡ್. ಹೀಗೆ ಹಲವಾರು ಕೆಟಗರಿಗಳಿದ್ದಾವೆ. ಅಂತಹ ಕೆಟಗರಿಗಳಲ್ಲಿ IUCN ರೆಡ್ ಲಿಸ್ಟಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿರ್ತಕ್ಕಂಥ ಈ ಒಂದು ರೆಡ್ ನೆಕ್ಡ್ ಫಾಲ್ಕನ್ನು IUCN ರೆಡ್ ಲಿಸ್ಟಲ್ಲಿ ಏನು ಕ್ರಿಟಿಕಲಿ ಎಂಡಾಂಜರ್ಡ್ ಆಗಿದೆಯಾ, ಥ್ರೆಟನ್ಡ್ ಆಗಿದೆಯಾ, ನಿಯರ್ ಥ್ರೆಟನ್ಡ್ ಆಗಿದೆಯಾ, ಲೀಸ್ಟ್ ಕನ್ಸರ್ನ್ ಯಾವ ಕೆಟಗರಿಯಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಲೀಸ್ಟ್ ಅಥವಾ ಏನು ನಿಯರ್ ಥ್ರೆಟನ್ಡ್ ಅಲ್ಲಿ ಇದೆ. ರೈಟ್. ರೆಡ್ ನೆಕ್ಡ್ ಫಾಲ್ಕನ್ ಕಾವಲ್ ಟೈಗರ್ ರಿಸರ್ವ್ ಅಲ್ಲಿ ಕಂಡು ಬಂದಿದೆ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ಕಾವಲ್ ಟೈಗರ್ ರಿಸರ್ವ್ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅನ್ನೋದೇ ಪ್ರಶ್ನೆ. ಇತ್ತೀಚೆಗೆ ಕಾವಲ್ ಹುಲಿ ಅಭಯಾರಣ್ಯದಲ್ಲಿ ಕೆಂಪು ಕುತ್ತಿಗೆಯ ಗಿಡುಗ ಕಂಡು ಬಂದಿದ್ದು ಒಂದು ಅಪರೂಪದ ದೃಶ್ಯವಾಗಿದೆ. ರೆಡ್ ನೆಕ್ಡ್ ಫಾಲ್ಕನ್. ಇದನ್ನು ವೈಜ್ಞಾನಿಕವಾಗಿ ಫಾಲ್ಕೋ ಚಿಕ್ವೆರಾ ಅಂತ ಕರೀತಾರಂತೆ. ಒಂದು ಮೀಡಿಯಂ ಸೈಜ್ ಬರ್ಡ್ ಆಗಿದ್ದು ಸಾಮಾನ್ಯವಾಗಿ ನಮ್ಮ ಭಾರತ ಮತ್ತು ಕೆಲವೊಂದು ಆಫ್ರಿಕಾದ ಭಾಗಗಳಲ್ಲಿ ಕಂಡುಬರುತ್ತದೆ. IUCN ರೆಡ್ ಲಿಸ್ಟ್ ಅಲ್ಲಿ ನಿಯರ್ ಥ್ರೆಟನ್ಡ್ NT ಕೆಟಗರಿಯಲ್ಲಿ ಕಂಡುಬರುತ್ತೆ. ರೆಡ್ ನೆಕ್ಡ್ ಫಾಲ್ಕನ್ ಇದು ಕಾವಲ್ ಟೈಗರ್ ರಿಸರ್ವ್ ಅಲ್ಲಿ ಕಂಡು ಬಂದಿದ್ದು. ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶವು ತೆಲಂಗಾಣದಲ್ಲಿ ಪ್ರೆಸೆಂಟ್ ಇರುವ 2 ಟೈಗರ್ ರಿಸರ್ವ್ಗಳಲ್ಲಿ ಒಂದಾಗಿದೆ. ಕಾವಲ್ ಮತ್ತು ಅಮರಾಬಾದ್ ಟೈಗರ್ ರಿಸರ್ವ್. ನಮ್ಮ ದೇಶದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ 38V ಸೆಕ್ಷನ್ ಅಡಿಯಲ್ಲಿ ನಾವು ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆ ಮಾಡ್ಬೋದು. ಆ ರೀತಿಯಲ್ಲಿ ತೆಲಂಗಾಣದಲ್ಲಿ 2 ಟೈಗರ್ ರಿಸರ್ವ್ಸ್ ಇದೆ. ಒಂದು ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಮಂಚೇರಿಯಲ್ ವ್ಯಾಪ್ತಿಯಲ್ಲಿ, ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ನಾಗರ್ ಕರ್ನೂಲ್ ವ್ಯಾಪ್ತಿಯಲ್ಲಿ. ಕಾವಲ್ ಟೈಗರ್ ರಿಸರ್ವ್ ಮತ್ತು ಅಮರಾಬಾದ್ ಟೈಗರ್ ರಿಸರ್ವ್ ಎಲ್ಲಿದೆ? ತೆಲಂಗಾಣದಲ್ಲಿ ಬರುವ 2 ಟೈಗರ್ ರಿಸರ್ವ್ಗಳಾಗ್ತವೆ. ಹಾಗೆ ತೆಲಂಗಾಣದಲ್ಲಿ ಯಾವ್ಯಾವ ನ್ಯಾಷನಲ್ ಪಾರ್ಕ್ ಇದಾವೆ ಅಂತ ಕೇಳ್ಬೋದು. ಕಾಸು ಬ್ರಹ್ಮಾನಂದ ರೆಡ್ಡಿ ನ್ಯಾಷನಲ್ ಪಾರ್ಕ್, ಮೃಗವಾಣಿ ನ್ಯಾಷನಲ್ ಪಾರ್ಕ್, ಮಹಾವೀರ ಅರಣ್ಯ ವನಸ್ಥಾಲಿ ನ್ಯಾಷನಲ್ ಪಾರ್ಕ್. ನಾವು ರಾಜ್ಯಗಳ ಏನು ಭಾರತ ದರ್ಶನ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಹೇಳಿರ್ತೀನಿ, ನೆನಪಿಟ್ಟಿರ್ಬೇಕು. ಇನ್ನು ಕಾವಲ್ ಟೈಗರ್ ರಿಸರ್ವ್ ಬಗ್ಗೆ ನೋಡೋದಾದ್ರೆ, ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶವು ತೆಲಂಗಾಣದ ಮಂಚೇರಿಯಲ್ ಜಿಲ್ಲೆಯಲ್ಲಿ ಜನ್ನರಂ ಮಂಡಲದಲ್ಲಿರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗುತ್ತೆ. 2012ರಲ್ಲಿ ಇದನ್ನು ಒಂದು ಟೈಗರ್ ರಿಸರ್ವ್ ಆಗಿ ಘೋಷಣೆಯನ್ನು ಮಾಡಲಾಯಿತು. ಗೋದಾವರಿ ಮತ್ತು ಕಾದಂ ಎನ್ನುವ ನದಿಗಳ ಜಲಾನಯನ ಪ್ರದೇಶವು ಇಲ್ಲಿ ಕಂಡುಬರುತ್ತೆ. ಕಾವಲ್ ಟೈಗರ್ ರಿಸರ್ವ್. ಕ್ವಶನ್ ನಂಬರ್ 8, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಎನ್ನುವ ಅಥವಾ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಎನ್ನುವ ಗೌರವವನ್ನು ಯಾವ ದೇಶ ನೀಡಿತು? ವಿಚ್ ಕಂಟ್ರಿ ಕಾನ್ಫರ್ಡ್ ದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಆನರ್ ಆನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ? ಅಂದರೆ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್. ಸರಿಯಾದ ಉತ್ತರ ಸ್ವೀಡನ್ ದೇಶ ಈ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಎನ್ನುವ ತನ್ನ ನಾಗರಿಕ ಗೌರವವನ್ನು ನೀಡಿ ಗೌರವಿಸಿದೆ. ಮತ್ತು ಅದು ಎಷ್ಟನೇ ದೇಶ ಅಂದರೆ 31ನೇ ದೇಶ ಆಗಿರಬೇಕು. ನಂತರ 32ನೇ ದೇಶ
ನಾರ್ವೆ ಕೂಡ ತನ್ನ ಅತ್ಯುನ್ನತ ಗೌರವವನ್ನು ನೀಡಿ ಸತ್ಕರಿಸಿತ್ತು ನಮ್ಮ ಪ್ರಧಾನಮಂತ್ರಿಗಳನ್ನು. ಸೊ ಸ್ವೀಡನ್ ಭೇಟಿಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಪ್ರತಿಷ್ಠಿತ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಗೌರವವನ್ನು ನೀಡಲಾಯಿತು. ಇದನ್ನು ಆಲ್ರೆಡಿ ನಾವು ಇತ್ತೀಚಿನ ಥರ್ಡ್ ನಾರ್ಡಿಕ್ ಸಮಿಟ್, ಇಂಡಿಯಾ ನಾರ್ಡಿಕ್ ಸಮಿಟ್ ಮತ್ತು 5 ನೇಷನ್ಸ್ ವಿಸಿಟ್ ಆಫ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಂತ ಡಿಸ್ಕಷನ್ ಮಾಡಿದ್ವಿ ಸಪ್ರೇಟ್ ವಿಡಿಯೋದಲ್ಲಿ. ಹಾಗೆಲ್ಲವನ್ನು ನೋಡಿದ್ವಿ. ಈಗ ಕರೆಂಟ್ ಅಫೇರ್ಸಲ್ಲಿ ಸ್ಪೆಷಲ್ ಆಗಿ ನೋಡ್ತಕ್ಕಂಥ ಸಂದರ್ಭ. ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಮೋದಿಯವರಿಗೆ ಸಿಕ್ಕಿರ್ತಕ್ಕಂಥ 32 ವಿದೇಶಿ ಅತ್ಯುನ್ನತ ಗೌರವಗಳೇನಿದೆ ಅದೆಲ್ಲವನ್ನು ಪಟ್ಟಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಒಂದ್ಸಲ ನೋಡಿ, ಯಾಕಂದರೆ KAದವರು ಕೇಳಿದ್ದಾರೆ, ಹಿಂದೆ ಒಂದು ಎಕ್ಸಾಮಲ್ಲಿ ಯಾವುದೋ ಕೇಳಿದ್ರು. ಸೌದಿ ಅರೇಬಿಯಾ ಆರ್ಡರ್ ಆಫ್ ದ ಕಿಂಗ್ ಅಬ್ದುಲ್ ಅಜೀಜ್, ಅಫ್ಘಾನಿಸ್ತಾನ ಆರ್ಡರ್ ಆಫ್ ದ ಅಮಾನುಲ್ಲಾ ಖಾನ್, ಪ್ಯಾಲೆಸ್ತೈನ್ ಆರ್ಡರ್ ಆಫ್ ದ ಸ್ಟೇಟ್ ಆಫ್ ಪ್ಯಾಲೆಸ್ತೈನ್, ಮಾಲ್ಡೀವ್ಸ್ ಆರ್ಡರ್ ಆಫ್ ದ ಇಜುದ್ದೀನ್, United Arab Emirates Order of the Jayed, Bahrain Order of the Renaissance, United States Legion of Merit, Fiji Order of Fiji, Papua New Guinea Order of Logohu, Egypt Order of the Nile, France Legion of Honor, Greece Order of Honor, Bhutan Order of the Dragon King, Russia Order of the Saint Andrew, Nigeria Order of the Niger, Dominica Award of Honor, Guyana Order of Excellence of Guyana, Kuwait Order of Mubarak of the Great, Barbados Order of the Freedom of Barbados, Mauritius Order of the Star and the Key of the Indian Ocean, Sri Lanka Mitra Vibhushana, Cyprus Order of Macarius III ante, Ghana Order of the Star of Ghana, Trinidad and Tobago Order of the Republic of the Trinidad and Tobago, Brazil Order of the Southern Cross, ನಮೀಬಿಯಾ ಆರ್ಡರ್ ಆಫ್ ದ ವೆಲ್ವಿಟ್ಸಿಯಾ ಅಂತೆ ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಇದೆ, ಇಥಿಯೋಪಿಯಾ ಗ್ರೇಟ್ ಆನರ್ ಆಫ್ ಮಿಷನ್ ಆಫ್ ಇಥಿಯೋಪಿಯಾ, ಒಮನ್ ಆರ್ಡರ್ ಆಫ್ ಒಮನ್, ಮತ್ತು ಇಸ್ರೇಲ್ ಮೆಡಲ್ ಆಫ್ ದ ನೆಸೆಟ್ ಅಂತೆ, ಸ್ವೀಡನ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಮತ್ತು ನಾರ್ವೆ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್. ಇಷ್ಟು ಮೋದಿಯವರಿಗೆ ಸಂದಿರ್ತಕ್ಕಂಥ ವಿವಿಧ ದೇಶಗಳ ನಾಗರಿಕ ಗೌರವಗಳಾಗ್ತವೆ. ಎಕ್ಸಾಮಲ್ಲಿ ಕೇಳ್ಬೋದು, ಇತ್ತೀಚಿನ ಯಾವ ಕೇಳ್ಬೋದು, ಅಥವಾ ಯಾವ ದೇಶ ಅವರಿಗೆ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟಿಲ್ಲ. ಸ್ವೀಡನ್, ನಾರ್ವೆ, ರಷ್ಯಾ, ಚೀನಾ ಅಂತ ಕೊಡ್ಬೋದು. ನೀವೇ ಆನ್ಸರ್ ತಿಳ್ಕೊಳ್ಳಿ. 32nd ಇಂಟರ್ನ್ಯಾಷನಲ್ ಆನರ್ ಯಾರು? ಇತ್ತೀಚೆಗೆ ನಾರ್ವೆ. ಸ್ವೀಡನ್ ದೇಶದ್ದು ಡೀಟೇಲ್ಸ್ ಎಲ್ಲ ಆಲ್ರೆಡಿ ನೋಡಿದ್ದೀವಿ. ಸ್ವೀಡನ್ ಅಷ್ಟೇ ಅಲ್ಲ, ಎಲ್ಲ ನಾರ್ಡಿಕ್ ದೇಶಗಳು, ಎಲ್ಲ ಸ್ಕ್ಯಾಂಡಿನೇವಿಯನ್ ದೇಶಗಳು, ಎಲ್ಲ ಬಾಲ್ಟಿಕ್ ಸ್ಟೇಟ್ಸ್. ಥರ್ಡ್ ಇಂಡಿಯನ್ ನಾರ್ಡಿಕ್ ಸಮಿಟ್ 2026 ಮೋದಿಸ್ 5 ನೇಷನ್ಸ್ ವಿಸಿಟ್ ವಿತ್ MCQs ವಿತ್ PYQs ಕ್ಲಾಸ್ ನಂಬರ್ 1134 ಮಾತಾಡಿದ್ವಿ. ಹೋಗಿ ನೋಡಬೇಕಿಂತ ವಿಶೇಷ ವಿಡಿಯೋಗಳು. ಕ್ವಶನ್ ನಂಬರ್ 9, ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್. ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ PHEIC ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಗ್ಲೋಬಲ್ ಹೆಲ್ತ್ ಅಲರ್ಟ್ ಇಶ್ಯೂಡ್ ಬೈ ವಿಚ್ ಆರ್ಗನೈಸೇಷನ್? ಈ ಒಂದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದು ಒಂದು ಎಚ್ಚರಿಕೆ ಗಂಟೆ, ಆರೋಗ್ಯ ಎಚ್ಚರಿಕೆ ಜಾಗತಿಕವಾಗಿ. ಇಂತಹ ಅತ್ಯುನ್ನತ ಮಟ್ಟದ ಜಾಗತಿಕ ಆರೋಗ್ಯ ಎಚ್ಚರಿಕೆಯನ್ನು ಹೊರಡಿಸ್ತಕ್ಕಂಥ ಸಂಸ್ಥೆ ಯಾವುದು? ಯಾವುದಿರಕ್ಕೆ ಸಾಧ್ಯ ಹೇಳಿ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗುತ್ತೆ. ಅಂದರೆ ಪ್ರಪಂಚದಲ್ಲಿ ಆರೋಗ್ಯದ ವಿಚಾರದಲ್ಲಿ ಒಂದು ಎಚ್ಚರಿಕೆ ಗಂಟೆಯನ್ನು ಹೊರಡಿಸ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ WHO. ಅದರ ಹೆಸರು PHEIC ಅನ್ನುವ ಎಚ್ಚರಿಕೆಯನ್ನು ಹೊರಡಿಸ್ತಾರೆ. ಅಂದರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ. ಯಾಕೆ ಈಗ ಹೊರಡಿಸಿದ್ದಾರೆ? ಏನು ಕರೋನಾ ಬಂದಿದೆಯಾ? ಯಾಕೆ ಏನು ಕಷ್ಟ ಅಂದರೆ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಡಿಕ್ಲೇರ್ಡ್ ಎಬೋಲಾ ಔಟ್ ಬ್ರೇಕ್. ಎಬೋಲಾ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿತ್ತು. ಎಲ್ಲೆಲ್ಲಿ ಕಾಣಿಸ್ಕೊಂಡಿತ್ತು, ಯಾಕೆ ಸುದ್ದಿಯಲ್ಲಿದೆ, ಮತ್ತು ಯಾಕೆ ಈ ಒಂದು ಎಚ್ಚರಿಕೆಯನ್ನು ಹೊರಡಿಸಬೇಕಾಯಿತು ಅಂದರೆ ಎಬೋಲಾ ಔಟ್ ಬ್ರೇಕ್ ಇನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಆ್ಯಂಡ್ ಉಗಾಂಡ. ಅಲ್ಲಿ ಹೆಚ್ಚಿನ ಒಂದು ಎಬೋಲಾ ಸೋಂಕು ಹರಡುತ್ತಾ ಇರೋದ್ರಿಂದ ಒಂದು ಅಂತಾರಾಷ್ಟ್ರೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಸ್ಥಿತಿಯನ್ನು ಘೋಷಣೆ ಮಾಡಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದೊಂದು ಅತ್ಯುನ್ನತ ಮಟ್ಟದ ಜಾಗತಿಕ ಆರೋಗ್ಯ ಎಚ್ಚರಿಕೆ. ಅಂದರೆ ಭಾಳ ಹುಷಾರಾಗಿರಿ ಅಂತ ಹೇಳ್ದಂಗೆ. ಆಗ ಪ್ರಪಂಚದ ವಿವಿಧ ದೇಶಗಳು ತಮ್ಮದೇ ಆಗಿರ್ತಕ್ಕಂಥ ಆ್ಯಕ್ಷನ್ ತೆಗೆದುಕೊಳ್ತವೆ. ಈಗ ಉಗಾಂಡಾಗೆ, ಕಾಂಗೋಗೆ ಹೋಗೋ
ಯಾರಾದರೂ ಭಾರತೀಯರಿದ್ದರೆ ಹೋಗಬೇಡಿ ಅಂತ ಹೇಳುತ್ತೆ. ಅಲ್ಲಿಂದ ಯಾರಾದರೂ ಬರ್ತಾ ಇದ್ದರೆ ಅವ್ರನ್ನ ಏನು ತಪಾಸಣೆ ಮಾಡಿ ಅದೆಲ್ಲ ಮಾಡ್ತಾರೆ. ಹಾಗಾದರೆ WHO ವಿಶ್ವ ಆರೋಗ್ಯ ಸಂಸ್ಥೆ 7 ಏಪ್ರಿಲ್ 1948 ಸ್ಥಾಪನೆ, ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿದೆ. ಟೆಡ್ರಸ್ ಅಧನಮ್ ಅವರು ಈಗ ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಇದೊಂದು ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಯೂ ಕೂಡ. 7 ಏಪ್ರಿಲ್, ಅದೇ 7 ಏಪ್ರಿಲ್ ಅನ್ನು ನಾವು ವಿಶ್ವ ಆರೋಗ್ಯ ದಿನವಾಗಿ ಆಚರಣೆ ಮಾಡ್ತೀವಿ, ನೆನಪಿಡ್ತೀವಿ. ಕ್ವಶನ್ ನಂಬರ್ 10, ರಾಷ್ಟ್ರೀಯ ಒಂದು ಆರೋಗ್ಯ ಮಿಷನ್ಗೆ ನೋಡಲ್ ಏಜೆನ್ಸಿ ಯಾವುದು? ಅಲ್ಲ, ನ್ಯಾಷನಲ್ ಒನ್ ಹೆಲ್ತ್ ಮಿಷನ್, ರಾಷ್ಟ್ರೀಯ ಒಂದು ಆರೋಗ್ಯ ಮಿಷನ್ ಅಂತ ಇಂಗ್ಲೀಷಲ್ಲಿ ನೋಡೋಣ. ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ನೋಡಲ್ ಏಜೆನ್ಸಿ ಯಾವುದು ಅಂದರೆ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಈ ನ್ಯಾಷನಲ್ ಒನ್ ಹೆಲ್ತ್ ಮಿಷನನ್ನು ಜಾರಿಗೊಳಿಸ್ತಕ್ಕಂಥ ನೋಡಲ್ ಏಜೆನ್ಸಿ ಆಗಿದೆ. ಇದ್ಯಾಕೆ ಈಗ ಸುದ್ದಿಯಲ್ಲಿದೆ ಅಂದರೆ, ಇತ್ತೀಚೆಗೆ 5ನೇ ಸ್ಟೀರಿಂಗ್ ಕಮಿಟಿ ಮೀಟಿಂಗ್ ಆಗಿತ್ತಂತೆ. ಮಿಷನ್ ವಾಸ್ ಲಾಂಚ್ಡ್ ಇನ್ 2024 ಟು ಸ್ಟ್ರೆಂಥನ್ ದ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೇಲೆನ್ಸ್ ಆ್ಯಂಡ್ ಪ್ಯಾಂಡಮಿಕ್ ಪ್ರಿಪೇರ್ನೆಸ್ ಇನ್ ಇಂಡಿಯಾ. ಭಾರತದಲ್ಲಿ ಸಮಗ್ರ ರೋಗ ಕಣ್ಗಾವಲು ಮತ್ತು ಸಾಂಕ್ರಾಮಿಕ ರೋಗಗಳ ಸನ್ನದ್ಧತೆಯನ್ನು ಬಲಪಡಿಸಲು 2024ರಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು. ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ ಅದರ 5ನೇ ಮೀಟಿಂಗ್ ಇತ್ತೀಚೆಗೆ ಆಯಿತು. ಹಾಗಾಗಿ ಈಗ ಸುದ್ದಿಯಲ್ಲಿದೆ. ಇದು ಮಾನವ, ಪ್ರಾಣಿ, ಪರಿಸರ ಆರೋಗ್ಯ ಕ್ಷೇತ್ರಗಳನ್ನು ಸಂಪರ್ಕಿಸುವ ಸಹಯೋಗದ ವಿಧಾನವನ್ನು ಅನುಸರಿಸುತ್ತೆ. ಕೆಲವೊಂದು ರೋಗಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಈಗ ಎಬೋಲಾ ಬಂದಿದೆ, ಇಂಥ ಟೈಮಲ್ಲಿ ಏನು ಮಾಡಬೇಕು, ಇದೆಲ್ಲವನ್ನು ಸಲಹೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ನು. ಅದರ ಮೀಟಿಂಗ್ ಇತ್ತೀಚೆಗೆ ಆಯಿತು. ಇದು ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1138 ಆಗಿತ್ತು ಮತ್ತು ಜೂನ್ 2026 ಪಾರ್ಟ್ 1 ಆಗಿತ್ತು. ಇದರ PDF ಅನ್ನು ಶೀಘ್ರದಲ್ಲೇ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.